ನನಗೆ ಬಾಬು ಸರ್ ಇಂಟ್ರೊಡ್ಯೂಸ್ ಮಾಡುವಾಗ ನನಗೆ ಐ ಹ್ಯಾಡ್ ದಟ್ ಮೈ ಮೇ ಬಿ ಮೈ ಸ್ಟಾರ್ ಡಮ್ ಉಂಟಲ್ಲ, ಇಟ್ ವೆಂಟ್ ಟು ಪೀಕ್. ನಾನು ಎನಿಸಿದ್ದೆ ಇನ್ನು ನನ್ನ ಎಸಂಪ್ಷನ್ ವಾಸ್ ದಟ್ ನೆಗೆಟಿವ್ ಕ್ಯಾರೆಕ್ಟರ್. ಲೇಟರ್ ಆನ್ ಐ ರಿಯಲೈಸ್ಡ್ ನಮಗೆ ಇನ್ನೂ ಚೆನ್ನಾಗಿ ಮಾಡ್ಬೋದು, ಅಂದರೆ ದೇ ಕುಡ್ ಹ್ಯಾವ್ ಯೂಸ್ಡ್ ಮೀ ಇನ್ ಅ ಬೆಟರ್ ವೇ. ಆಸ್ ಅ ಹೀರೋ, ನಾನು ಹೀರೋ ಪಾತ್ರದಲ್ಲಿರೋ, ದೇ ಕುಡ್ ಹ್ಯಾವ್ ಯೂಸ್ಡ್ ಮೀ ಇನ್ ಅ ಬೆಟರ್ ವೇ ಅಂತ. ಬೆಟರ್ ಕ್ಯಾರೆಕ್ಟರ್ಸ್ ಮಾಡ್ಬೋದು. ಆಫ್ಟರ್ ದ ರಿಲೀಸ್ ವೆನ್ ಇಟ್ ಬಿಕೇಮ್ ನಾಟ್ ಅನ್ಕೊಂಡಂಗೆ ಆಗಲಿಲ್ಲ ಅಂದರೆ ಅದು ನನಗೆ ಸ್ವಲ್ಪ ಹರ್ಟ್ ಆಯಿತು. ಮಂಗಳೂರಲ್ಲಿ ಏನಾಯ್ತು ಅಂದರೆ, ಮಂಗಳೂರಲ್ಲಿ ಐ ಬಿಕಮ್ ಒಂದು ಒಳ್ಳೆ ಹೆಸರು. ಬಿಕಾಸ್ ನನ್ನ ಇಲ್ಲಿ ಸಹ ನಾನು ಇಲ್ಲಿ ಹೋದ್ರೆ ಪೀಪಲ್ ರೆಕಗ್ನೈಸ್. ಈಗಲೂ ದೋಣಿ ಸಾಗರ ಈಗಲೂ ನೂರೊಂದು ನೆನಪು. ಈ ಸಿನಿಮಾದಲ್ಲಿ ಮೈನಮ್ಮ ಪಂಡ್ರಿಬಾಯಿ ಅವರ ಸಿಸ್ಟರು, ನಿಮ್ಮ ತಾಯಿ ಪಾತ್ರ. ಎನಿ ಮೆಮೊರೀಸ್ ವಿತ್ ಮೈನಮ್ಮ? ಎಸ್, ಲಾಟ್ ಆಫ್ ಮೆಮರೀಸ್. ಏನಾದರೂ ಸ್ವಲ್ಪ ನಾವು ಆಕ್ಚುಲಿ ಅವರು ಶಿ ವಾಸ್ ಆಲ್ಸೋ ನಮ್ಮ ತುಳು ಮಾತಾಡ್ತಿದ್ರು ಅವರು. ಹೌದು, ಅವ್ರಿಗೆ ಭಟ್ಕಳದವರು. ನಮ್ಮ ಹತ್ರ ನಾವು ಒಳ್ಳೆ ರೀತಿಯಲ್ಲಿ ನಾವು ಮಾತಾಡ್ತಿದ್ವಿ. ಸ್ಯಾಂಡ್ ನೌ ಶಿ ಇಸ್ ನಾಟ್ ದೇರ್, ಬಟ್ ಐ ಡೋಂಟ್ ನೋ ಅವ್ರದ್ದು ಆ ಕ್ಯಾರೆಕ್ಟರ್ ತುಂಬ ಇಲ್ಲ, ಬಟ್ ಸೋ ಸ್ವೀಟ್ ಯಾರ್. ಸೌಂದರ್ಯ ಜೊತೆಗೆ ಏನಾದರೂ ಒಂದು ಮೆಮೊರಿ ಶೇರ್ ಮಾಡ್ಬೋದು ಅಂದರೆ ಏನು ಮಾಡ್ಬೋದು? ಇಡೀ ಶೂಟಿಂಗ್ ಇದು ಮಾಡ್ಬೋದು ಅಂದರೆ ಸೌಂದರ್ಯ ಜೊತೆ ತುಂಬ ಇದೆ ಅಂಥದ್ದು, ತುಂಬ ಮೆಮೊರೀಸ್ ಇದೆ. ಸಾಂಗ್ಗಳು, ಸಾಂಗ್ಸ್ ಇದೆ, ಮನೆ ಊಟ ನಂಗೆ ತರ್ತಿದ್ರು. ಸೊ ದ್ಯಾಟ್ ವಾಸ್ ಆಲ್ಸೋ ವಿ ಯೂಸ್ ಟು ಹ್ಯಾವ್. ಹರ್ ಮದರ್ ವಾಸ್ ಫ್ಯಾಂಟಾಸ್ಟಿಕ್ ಲೇಡಿ, ತಾಯಿ ಎಲ್ಲ. ಸೊ ಅಮರ್ ವಾಸ್ ವೆರಿ ಗುಡ್ ಆ ಟೈಮಲ್ಲಿ. ಮತ್ತೆ ಶೂಟಿಂಗ್ ನಮ್ದು ಈಗ ಬಿಫೋರ್ ಒಂದು ಟೇಕ್ ತಗೊಳ್ಳೋ ಮುಂಚೆ ವಿ ಯೂಸ್ ಟು ರಿಹರ್ಸಲ್, ಮಾನಿಟರ್ ಮಾಡ್ತೇವೆ. ದಟ್ ಟೈಮ್ ಐ ಡಿಡ್ ನಾಟ್ ನೋ ವಾಟ್ ಮಾನಿಟರ್ ಏನಂತ ನನಗೆ ಅಷ್ಟು ಗೊತ್ತಿರಲಿಲ್ಲ ಅದು. ಸೊ ದೇರ್ ವಾಸ್ ಅ ಕಿಸ್ಸಿಂಗ್ ಸೀನ್. ಸೊ ನಾನು ಮಾನಿಟರಲ್ಲಿ ಸಹ ಕಿಸ್ ಕೊಡ್ತಿದ್ದೆ. ಯು ಆರ್ ಸೋ ಇನ್ನೋಸೆಂಟ್. ಐ ಡಿಡ್ ನಾಟ್ ನೋ ಅಬೌಟ್ ಇಟ್. ದೆನ್ ಯುವರ್ ಗಿರೀಶ್, no need of giving kiss on the monitor. I'll take, you can give a kiss on that was that is adella I keep that loving memories. So I tell you, very humble this humble. ಗಿರಿ, ಇವಾಗ ನಿಮಗೆ ಅಂದರೆ ಮಂಗಳೂರಿನಲ್ಲಿ ಒಂದು ತುಂಟುತನ ಮಾಡಿಕೊಂಡು ಒಂದು ಮಾಡ್ಲಿಂಗ್ ಮಾಡ್ಕೊಂಡಿದ್ದಂಥ ಹುಡುಗ ಏಕ್ದಮ್ ಕರ್ಕೊಂಬಂದು ಬಾಬು ಸರ್ ನಿಮ್ಮನ್ನು ಹೀರೋ ಮಾಡಿಬಿಟ್ರು. ನಿಮಗೆ ನೀವು ಹೀರೋ ಅಂತ ಡೈಜೆಸ್ಟ್ ಆಗೋಕ್ಕೆ, ಸಿಂಕ್ ಆಗೋಕ್ಕೆ ಎಷ್ಟು ಕಷ್ಟ ಆಯಿತು ಅಥವಾ ಎಷ್ಟು ಈಸಿ ಆಯಿತು? ನನಗೆ ಆ್ಯಕ್ಚುಲಿ ಹೇಳೋದಾದರೆ, ನನಗೆ ಬಾಬು ಸರ್ ಇಂಟ್ರೊಡ್ಯೂಸ್ ಮಾಡುವಾಗ ನನಗೆ ಐ ಹ್ಯಾಡ್ ದಟ್ ಮೈ ಮೇ ಬಿ ಮೈ ಸ್ಟಾರ್ ಡಮ್ ಉಂಟಲ್ಲ, ಇಟ್ ವೆಂಟ್ ಟು ಪೀಕ್. ಬಿಕಾಸ್ ಎನ್ ಮಾಡುತ್ತೆ ಅಂಥ ಪಿಕ್ಚರ್ ಮಾಡಿದವ್ರು ಪ್ರೊಡ್ಯೂಸರ್ ಡಿ.ವಿ. ರಾಜೇಂದ್ರರಾಮ್ ಸರ್. ದೆನ್ ಲೇಟರ್ ಆನ್ ಐ ಕೇಮ್ ಟು ನೋ ಆಲ್ ದಟ್. ನಾನು ಸ್ಟಡಿ ಬಗ್ಗೆ ಎಲ್ಲ ಲೆಜೆಂಡ್ಸ್ ಬಗ್ಗೆ ಎಲ್ಲ ಲೆಜೆಂಡ್ಸೇ ಇದ್ರು. ನಾನು ಎನಿಸಿದ್ದೆ ಇನ್ನು ನನ್ನ ಎಸಂಪ್ಷನ್ ವಾಸ್ ದಟ್ ನೆಗೆಟಿವ್ ಕ್ಯಾರೆಕ್ಟರ್. ಐ ವಾಸ್ ವಿತ್ ಬಾಜಿಗರ್ ಡರ್. ಬಟ್ ನಿಮ್ಗೆ ಡಿಸಪಾಯಿಂಟ್ ಆಯ್ತಾ ಆಮೇಲೆ ಈ ಪಾತ್ರ? ಎಸ್, ಐ ಆಮ್ ರಿಯಲಿ ಡಿಸಪಾಯಿಂಟೆಡ್, ಬಟ್ ಇಟ್ಸ್ ಓಕೆ. ಡಿಸಪಾಯಿಂಟ್ ಆಗಿತ್ತು ಯಾಕೆಂದ್ರೆ ಅದರಲ್ಲಿ ಒಂದು ನಾಯಕ ಅಂತಂದ್ರೆ ಏನೇ ನೆಗೆಟಿವ್ ಇದ್ರು ಅಲ್ಲಿ ಒಂದು ಸಣ್ಣ ಒಂದು ಫೋರ್ಸ್ ಇರುತ್ತೆ, ಒಂದು ಎನರ್ಜಿ ಇರುತ್ತೆ. ಆದ್ರೆ ಈ ಕ್ಯಾರೆಕ್ಟರ್ ಅಲ್ಲಿ ಏನು ಇಲ್ಲ ಅಂತ, ಏನು ಇಲ್ಲ ಇಲ್ಲಿ. ಆಮೇಲೆ ಕಡೆಗೆ ಈ ಕ್ಯಾರೆಕ್ಟರ್ ಒಬ್ಬ ಪ್ರಾಪರ್ ಮೆನ್ ಅನ್ನೋ ತರನು ಸ್ಕ್ರಿಪ್ಟ್ ಅಲ್ಲಿ ಅಂದ್ರೆ ಮೋರ್ ಆಫ್ ಫೀಮೇಲ್ ಓರಿಯೆಂಟೆಡ್ ಮೂವಿ. ಲೇಟರ್ ಆನ್ ಐ ರಿಯಲೈಸ್ಡ್ ನಮ್ಗೆ ಇನ್ನೂ ಚೆನ್ನಾಗಿ ಮಾಡ್ಬೋದು, ಅಂದ್ರೆ ದೇ ಕುಡ್ ಹ್ಯಾವ್ ಯೂಸ್ಡ್ ಮೀ ಇನ್ ಅ ಬೆಟರ್ ವೇ. ಆಸ್ ಅ ಹೀರೋ, ನಾನು ಹೀರೋ ಪಾತ್ರದಲ್ಲಿರೋ, ದೇ ಕುಡ್ ಹ್ಯಾವ್ ಯೂಸ್ಡ್ ಮೀ ಇನ್ ಅ ಬೆಟರ್ ವೇ ಅಂತ. ಬೆಟರ್ ಕ್ಯಾರೆಕ್ಟರ್ಸ್ ಮಾಡ್ಬೋದಿತ್ತು ಅಂತ ನನ್ನ ಥಾಟ್. ಬಟ್ ಇಫ್ ಐ ಸಿ ಈಗ ನಾನು ಮೂವೀಸ್ ಇದು ಸಾಂಗ್ಸ್ ಅನ್ನೆಲ್ಲ ನೋಡಿದ್ರೆ ಸ್ಟಿಲ್ ಐ ಫೀಲ್ ದಟ್ ಫ್ರೆಶ್ನೆಸ್. ಅಯ್ಯೋ, ಓ ಚಿಗುರಿತು ಪ್ರೇಮ ಇಸ್ ದೇರ್. ಅದಾದ್ಮೇಲೆ ಓಹೋ ನಿದಿರೆಗೆ ಗುಡ್ ಬೈ ಕಣೆ, ಅದು ದಟ್ ಒನ್. ನಿದಿರೆಗೆ ಗುಡ್ ಬೈ, ದಟ್ ವಾಸ್ ಅದು SP ಸರ್, ಅದು ದಟ್ ಕರ್ಲಿ ಹೇರ್ ಗುಂಗುರು ಹಾಕ್ಲಿಕ್ಕಿದ್ರು. ದೆನ್ ಪೀಪಲ್ ಮೇ ನಾಟ್ ಅಂಡರ್ಸ್ಟ್ಯಾಂಡ್ ಗುಂಗುರು ಅಂತ, ಮತ್ತೆ ನಿದಿರೆಗೆ ಅಂತ ಹಾಕಿದ್ರು. ಮನೋಹರ್ ಸರ್ ಮ್ಯೂಸಿಕ್. ಮನೋಹರ್ ಸರ್. ಎಸ್, ಸಿಂಗರ್ ವಾಸ್ SP ಬಾಲು ಸರ್. ಅಂಡ್ ನನಗೆ ತುಂಬಾ ಇಷ್ಟವಾದ ಹಾಡು ನಮ್ಮ ದೋಣಿ ಸಾಗಲಿ ಪಿಕ್ಚರ್ ನಕ್ಷತ್ರವೇ. ನಕ್ಷತ್ರವೇ ಅದೆಲ್ಲ ಹುಡುಗ ಕಡೆ ಎಲ್ಲ ಶೂಟ್ ಮಾಡಿದ್ದು. ಅದು ನಕ್ಷತ್ರ. ದೇರ್ ವಾಸ್ ಒನ್ ರನ್ನಿಂಗ್ ಸೀನ್ ವಾಸ್ ದೇರ್ ವೇರ್ ಐ ಹ್ಯಾವ್ ಟು ಕಮ್ ಸ್ಲೋ ಮೋಷನ್ ಅಲ್ಲಿ ಬರಬೇಕು. ಬಾಬು ಸರ್ ಹೇಳ್ತಾರೆ ಇದು ಅವನು ಸ್ಲೋ ಮೋಷನ್ ಅಲ್ಲಿ ಬರ್ತಾನೆ ಅಂತ. ಐ ಥಾಟ್ ಸ್ಲೋ ಮೋಷನ್ ಅಂದ್ರೆ ನಾನು ಸ್ಲೋ ಮೋಷನ್ ಆಗ್ಬೇಕಂತ. ಸೊ
ಅದೇ ನೀವು ಸ್ಲೋ ಮೋಷನ್ ಆಗ್ಬೇಕಂದ್ರೆ ನೀವು ಫಾಸ್ಟ್ ಹೋಗಿ ಅದ್ರ ಇದ್ರಲ್ಲಿ ಆಗತ್ತೆ, ಕ್ಯಾಮ್ರಲ್ಲಿ ಆಗತ್ತೆ. ಸೊ ಅದೆಲ್ಲ ಒಂದು ಚಿಕ್ಕ ಚಿಕ್ಕ ಒಂದು ದೆನ್ ಐ ಅಂಡರ್ಸ್ಟುಡ್. ಗಿರಿ ಅಂದರೆ ಇವಾಗ ಒಂದು ಸಿನಿಮಾಗೆ ಇವತ್ತು ಹೀರೋ ಆಗಿ ಬರಬೇಕು ಅಂದಾಗ ತಯಾರಿಗಳು ಅಂದರೆ ಒಂದು ಹಾರ್ಸ್ ರೈಡಿಂಗ್ ಇರ್ಬೋದು, ಡ್ಯಾನ್ಸಿಂಗ್ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಎಲ್ಲ ಇವರ್ ಸೋ ಇನ್ನೋಸೆಂಟ್. ನೋಡಿ ಬಂದು ಆ ರನ್ನಿಂಗು ಸ್ಲೋ ಮೋಷನ್ ಸ್ಲೋ ಬರಬೇಕು ಅನ್ನೋಷ್ಟು ಇನ್ನೋಸೆಂಟ್ ಆಗಿದ್ದು. ಕರೆಕ್ಟ್. ಆ ಇನ್ನೋಸೆನ್ಸ್ ನಿಮ್ಮ ಪ್ರಕಾರ ಸ್ಕ್ರೀನ್ ಮೇಲೆ ವರ್ಕ್ ಆಯಿತೋ ಅಥವಾ ಕಷ್ಟ ಆಯಿತು? ಇಲ್ಲ, ಐ ಡಿಡ್ ನಾಟ್ ಫೀಲ್ ಓನ್ಲಿ. ನನಗೆ ಇಟ್ ವಾಸ್ ಓಕೆ ಲೈಕ್ ಥಿಂಗ್. ನನಗೆ ಈಸಿ ಆಯ್ತು ಅದು. ಓಕೆ, ನಂಗೆ ಅಷ್ಟು ಈಸಿ ಆಯಿತು. ಇನ್ನಸೆಂಟ್ ಅಂದರೆ ದಟ್ ಓನ್ಲಿ ಥಿಂಗ್. ನನಗೆ ಪ್ರಾಬ್ಲಮ್ ಒಂದೇ ಆದದಂದರೆ ಆಫ್ಟರ್ ದ ರಿಲೀಸ್ ವೆನ್ ಇಟ್ ಬಿಕೇಮ್ ನಾಟ್ ಅನ್ಕೊಂಡಂಗೆ ಆಗಲಿಲ್ಲ ಅಂದರೆ ಅದು ನನಗೆ ಸ್ವಲ್ಪ ಹರ್ಟ್ ಆಯಿತು. ದ ಲೇಟರ್ ಆನ್ ನನಗೆ ಜನರು ಹೇಗೆ ನಾನು accept ಮಾಡಿದ್ರು, that was not a good thing. I felt that was a very bad thing. And the industry ಅವರು they should have ಬೇರೆ ಥರದಲ್ಲಿ ಬಳಸ್ಕೋಬೋದಿತ್ತು. ನನ್ನ ಅದೊಂದು ನನ್ನ ನಿಜ ಯಾಕೆಂದ್ರೆ ಹೈಟ್ ಇತ್ತು, ವಾಯ್ಸ್ ಇತ್ತು. ಆಮೇಲೆ ನಿಮ್ಮ ಕರಾವಳಿ ಕಡೆಯಿಂದ ಬಂದವರು ತುಂಬಾ ಜನ ನಮ್ಮ ಕಲಾವಿದರುಗಳಿದ್ದಾರೆ. ನಮ್ಮ ವಿನೋದ್ ಆಳ್ವ ಅವರು, ಕಾಶಿನಾಥ್ ಅವರು, ಕೋಕಿಲಾ ಮೋಹನ್ ಅವರು, ಉಪ್ಪಿ ಸರ್, ಸುನೀಲ್ ಸರ್, ಅಂಡ್ ಇವತ್ತಿನ ರಿಷಬ್, ರಕ್ಷಿತ್, ಕರೆಕ್ಟ್, ಎಲ್ಲರೂ ವೆರಿ ಬಿಗ್. ಕರಾವಳಿಯ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ತುಂಬಾ ಅಪಾರವಾದದ್ದಿದೆ ಈ ಕ್ಷೇತ್ರದ ಕೊಡುಗೆ. ಅಂಡ್ ನಿಮಗೆ ಒಂದು ಜ್ಞಾಪಕ ಇದೆಯಾ ಅಂತ ಅನ್ಕೊಂಡಿದ್ದೀನಿ. ಒಂದು ಕಡೆ ಲೊಕೇಶನ್ಗೆ ಹೋಗಬೇಕಾಗಿದ್ದು, ಗಾಡಿ ಬರಲಿಲ್ಲ ನಂದು. ಅವಾಗ ಕವಾಸಕಿ ಬಜಾಜ್ ಇತ್ತು. ಸೊ ನಾನು ನಿಮ್ಮನ್ನು ಬೈಕಲ್ಲಿ ಕರ್ಕೊಂಡೋಗಿದ್ದೆ ಶೂಟಿಂಗಿಗೆ. ಆನ್ ದಿ ವೇ ಹೋಗ್ತಾ ಇದ್ದೀವಿ, ಶ್ರೀರಾಮ್ಪುರ ಜಗ್ಗೇಶ್ ಸರ್ ಮನೆ ಹತ್ರ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಕರೆಕ್ಟ್. ಅದ್ರ ಎದುರುಗಡೆ ಒಂದು ಟೈಲರ್ ಅಂಗಡಿಲಿ ನಿಂತಿದ್ವಿ. ಎಸ್, ಐ ರಿಮೆಂಬರ್ ದಟ್. ಜ್ಞಾಪಕ ಇದೆಯಾ? ಅವತ್ತು ನಾವುಗಳು ನಮ್ಮ ಜೀವನದ ಬಗ್ಗೆ ಕನಸುಗಳು 100%. ಮಗ ಹಿಂಗಾಗುತ್ತೆ, ಸಿನಿಮಾ ಹೀರೋ ಆಗ್ಬಿಡುತ್ತೆ, ನಿನ್ನ ಸಿನಿಮಾದಲ್ಲಿ ನಂಗೊಂದು ಕ್ಯಾರೆಕ್ಟರ್ ಹಾಕ್ಸು, ನೀನ್ ಯೋಚನೆ ಮಾಡ್ಬಿಡ, ನನ್ನ ಪಾಡ ಪಿಕ್ಚರ್ ಎಲ್ಲ. ಎಲ್ರು ಅದು ಆ ಟೈಮಲ್ಲಿ ಎಲ್ರು ನಂಗೆ ಅದೇ ಹೇಳ್ತಿದ್ರು. ಇವರು ಮೇಕಪ್ ಮ್ಯಾನ್ ಹೇಳ್ತಿದ್ದ ಕುಮಾರ್, ಸರ್ ನೀವು ಗ್ಯಾರಂಟಿ ನೀವು ಆಗ್ತೀರಾ ಅಂತ. ಸೊ ಅದೇ ಹೇಳಿದಲ್ಲ ನಿಂಗೆ. ಆ ಟೈಮಲ್ಲಿ ಐ ಥಾಟ್ ದಟ್ ಈಸ್ ರಿಯಲ್. ಐ ನೆವರ್ ಥಾಟ್ ಈ ಫಿಲ್ಮ್ ಈಸ್ ರಿಯಲ್ ಲೈಫ್ ಅಂತ ಗೊತ್ತಿರಲಿಲ್ಲ. ರಿಯಲ್ ಲೈಫ್ ಅಂತ ಎನಿಸ್ಬಿಟ್ಟೆ ನಾನು. ನನಗೆ ಅದಾದ್ಮೇಲೆ ನನಗೆ ತುಂಬ ಜನ ಸಿಕ್ಕಿದ್ರು. ವಿಷ್ಣು ಸರ್, he told me, ಗಿರೀಶ್, ವಿಷ್ಣು ಸರ್ ನಾನೊಂದು ಮುಹೂರ್ತಕ್ಕೆ ಒಂದು ಹೋಗಿದ್ದೆ ನಾನು. ಸೊ ಐ ಮೆಟ್ ಹಿಮ್ ವಿತ್ ಹ್ಯಾರಿಸ್, ನಮ್ಮ ಕಾಂಗ್ರೆಸ್ನವರು. ಒಟ್ಟಿಗೆ ಇರುವಾಗ ಸ್ವಾಮಿ ಗಿರೀಶ್, ಯು ವಿಲ್ ಗೋಯಿಂಗ್ ಟು ಡೂ ಬಿಗ್. ಸೊ ನನಗೇನು ಗೊತ್ತಾ, ಅವರ ಹೇಳಿದ್ರು ಅಂದರೆ ದೇ ಆರ್ ಎಕ್ಸ್ಪೀರಿಯನ್ಸ್ ಪೀಪಲ್ ಅಲ್ಲ, ಅವರೆಲ್ಲ ಹೇಳುವಾಗ ನಂಗೆ ಐ ಫೆಲ್ಟ್ ಎಸ್ ಐ ಕ್ಯಾನ್ ಡೂ ಇಟ್ ಅಂತ. ಇನ್ಫ್ಯಾಕ್ಟ್ ನಿಮ್ಗೆ ಜ್ಞಾಪಕ ಇರೋದು, ನನಗೆ ಜ್ಞಾಪಕ ಇದೆ, ನಿಮ್ಗೂ ಅಫ್ಕೋರ್ಸ್ ಜ್ಞಾಪಕ ಇರುತ್ತೆ. ನಾವು ನಿಮ್ಮ ಮದುವೆ ಪೋರ್ಷನ್ ಶೂಟ್ ಮಾಡ್ತಾ ಇದ್ವಿ ಫಿಲ್ಮ್ ಚೇಂಬರ್ ಹತ್ರ, ಒಂದು ದೇವಸ್ಥಾನ ಮನೆ ಒಳಗೆ. ರಮೇಶ್ ಅರವಿಂದ್ ಬಂದಿದ್ರು ಅಲ್ಲಿಗೆ ಶೂಟಿಂಗ್. ರಮೇಶ್ ಅರವಿಂದ್ ಅವರು ಅವಾಗ ಬಾಬು ಸರ್ ಅವ್ರ ನೆಕ್ಸ್ಟ್ ಪಿಕ್ಚರ್ ಮುಂಗಾರನ ಮಿಂಚು ಅಂತ ಒಂದು ಅನೌನ್ಸ್ ಮಾಡೋಕೆ ಮುಂಚೆ ಆ ಡಿಸ್ಕಷನ್ಗೆ ಏನೋ ಅಲ್ಲಿ ಬಂದಿದ್ರು. ನಿಮ್ಮನ್ನ ನೋಡಿ ಸಚ್ ಎ ಟಾಲ್ ಗೈ, ಓ ಮೈ ಗಾಡ್, ಯು ವಿಲ್ ರಾಕ್ ಇನ್ ದ ಇಂಡಸ್ಟ್ರಿ ಅಂತ ಹೋಲ್ ಹಾರ್ಟೆಡ್ಲಿ ರಮೇಶ್ ನಿಮ್ಮ ಮದುವೆ ಸೀನ್ ನಡಿಬೇಕಾರೆ ನಾನು, ಸೌಂದರ್ಯ ಮೇಡಮ್ ಅವರು, ಮೈನಮ್ಮ, ಎಲ್ಲರೂ, ಶಂಕರ್ ಅಶ್ವತ್ನ ನಾನು ಫಸ್ಟ್ ನೋಡಿದ್ದು ಅಲ್ಲೇನೇನೆ. ಶಂಕರ್ ಅಶ್ವತ್ ಅವ್ರನ್ನ ನಾನು ಲೈಫಲ್ಲಿ ಫಸ್ಟ್ ನೋಡಿದ್ದು ಅಲ್ಲೇನೇನೆ. ಅಂದರೆ ಇಂಡಸ್ಟ್ರಿ ನಿಮಗೆ ನೀವು ಬರ್ತೀನಿ ಅಂತ ಹೇಳಿದಾಗ ಅಂಥ ವಾರ್ಮ್ ವೆಲ್ಕಮೇ ಕೊಟ್ಟರು ನಿಮಗೆ. ಆದರೆ ಆ ಸಿನಿಮಾ ಗೆದ್ದಿದ್ರೆ ಎಲ್ಲವೂ ಪ್ಲಸ್ ಆಗಿರೋದು, ಎಲ್ಲ ಪ್ಲಸ್ ಆಗ್ತಿತ್ತು. ಸಿನಿಮಾ ಅನ್ಕೊಂಡಂಗೆ ಆಗದೆ ಇದ್ದಾಗ, ನಾನು ನಮ್ಮ ಪಿಕ್ಚರ್ ಸೋಲ್ತು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಅನ್ಕೊಂಡಂಗೆ ಆಗದೆ ಇದ್ದಾಗ ನಮ್ಮ ಲೆಕ್ಕಾಚಾರಗಳೆಲ್ಲ ಉಲ್ಟಾಯಿತು. ಗಿರೀಶ್ ಅವರ ಜರ್ನಿ ಹಾಗೆ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರಬೇಕಾದ್ರೆ ನೆಕ್ಸ್ಟ್ ನೀವು ಮಾಡಿದ್ದೆ, ಬಟ್ ನಾನು ಆ ಸಿನಿಮಾದಲ್ಲಿ ಮಾಡಿದ್ದೀನಿ, ನಂದು ನಿಮ್ದು ಕಾಂಬಿನೇಷನ್ ಇಲ್ಲ. ದೋಣಿ ಸಾಗಲಿಲ್ಲೂ ನಮ್ಮಿಬ್ರದ್ದು ಕಾಂಬಿನೇಷನ್ ಇಲ್ಲ. ನನಗೆ ಸೌಂದರ್ಯ ಮೇಡಮ್ ಅವ್ರ ಜೊತೆ ಕಾಂಬಿನೇಷನ್ ಇದ್ದಿದ್ದು. ಆರ್ಯಭಟ, ರಾಮನಾಥ್ ಸರ್ ಡೈರೆಕ್ಟರ್. ಒಳ್ಳೆ ಕ್ಯಾರೆಕ್ಟರ್. ಅಗೇನ್ ಸೌಂದರ್ಯ ಮೇಡಮ್. ಸೊ ಅಲ್ಲಿ ರಮೇಶ್ ಅರವಿಂದ್ ಪುನಃ. ಸೊ ದೋಣಿ ಸಾಗಲಿನಲ್ಲಿ ನೀವು ಹೊಸಬನಾಗಿ ನೋಡಿದ ಸೌಂದರ್ಯ ಅವ್ರಿಗೂ, ಆರ್ಯಭಟ ಟೈಮಲ್ಲಿ ಒಂದು ಸಿನಿಮಾ ಓಲ್ಡ್, ಒಂದು ಸಿನಿಮಾ ಆದಮೇಲೆ ಬಂದಂಥ ಗಿರೀಶ್ ಶೆಟ್ಟಿ ನೋಡಿದಂಥ ಸೌಂದರ್ಯಗೂ ಏನು ವ್ಯತ್ಯಾಸ ಕಂಡ್ರಿ? ನಥಿಂಗ್. ಶಿ ವಾಸ್ ಅ ಫ್ರೆಂಡ್. ನಾನು ಹೇಳಿದಲ್ಲ, ಶಿ ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಐ ನೆವರ್ ಎನಿ ಡಿಫ್ರೆನ್ಸಸ್. ನನಗೆ ಡಿಫ್ರೆನ್ಸಸ್ ಆಯಿತು, ಯಾಕಂದರೆ ಐ ವಾಸ್ ಅ ಹೀರೋ ಇನ್ ಧೋನಿ ಸಾಗಲಿ. ಆರ್ಯಭಟ್ಟ ಬಂದ ಮೇಲೆ ನನಗೆ ಆ ಒಂದು ವಾಟ್ ಇಸ್ ದಟ್, ಆ ಒಂದು ಇಂಪಾರ್ಟೆನ್ಸ್ ಅಲ್ಲಿ ನನಗೆ ಕಾಣಲಿಲ್ಲ. ಸೊ ಐ ಫೀಲ್ ಲಿಟಲ್, ನಂಗೆ ಒಂದು ಸ್ವಲ್ಪ ಡಿಪ್ರೆಷನ್ ಅಂತ ಹೇಳಿ. ಯಾಕೆ ವೈ ಹೀರೋ ಆಗಿ ನೀವು ಲಾಂಚ್ ಆಗ್ಬಿಟ್ಟು ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಪಿಕ್ಚರ್ ಯಾಕೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಬಂದ್ರಿ? ಯಾಕಂದ್ರೆ ಅದೊಂದೇ ಟೀಮ್ ಇದ್ದದ್ದು. ಧೋನಿ ಸಾಗಲಿ, ರಾಮನಾಥ್ ಸರ್ ವಾಸ್ ಅಸೋಸಿಯೇಟ್ ಡೈರೆಕ್ಟರ್ ಇದ್ರು. ರಾಮನಾಥ್ ಸರ್
ಸೊ ಅವರು ಹೇಳಿದ್ದಕ್ಕೆ ನಾನು, ಬಿಕಾಸ್ ನಾನು ಅದೇ ಹೇಳಿದಲ್ಲ, ನನಗೆ ಸ್ಕ್ರಿಪ್ಟ್ ನೋಡೋಕ್ಕೆ ಐ ಡಿಡ್ ನಾಟ್ ನೋ, ಅಷ್ಟು ನಾಲೆಜ್ ಇರಲಿಲ್ಲ ನನಗೆ. ಸ್ಕ್ರಿಪ್ಟ್ ನೋಡಿ ವಾಟ್ ಈಸ್ ದ ಕ್ಯಾರೆಕ್ಟರ್ ಇದೆಲ್ಲ. ಮತ್ತೆ ಆದಮೇಲೆ ಸ್ಕ್ರಿಪ್ಟ್ ಇದರಲ್ಲಿ ಹೇಳಿದ್ರು ಯು ವಿಲ್ ಬಿ ದ ಮೇನ್ ಪರ್ಸನ್ ಆಸ್ ಅಂದರೆ ದಟ್ ಸಸ್ಪೆನ್ಸ್ ಮೂವಿ, ಕ್ಯಾರೆಕ್ಟರ್, ಸಸ್ಪೆನ್ಸ್ ಕ್ಯಾರೆಕ್ಟರ್, ಸಸ್ಪೆನ್ಸ್ ಇದ್ದಿತ್ತು. ಸೊ ದೇರ್ ವಿಲ್ ಬಿ ಅನ್ ಇಂಪ್ಯಾಕ್ಟ್ ಅಂತ ಹೇಳಿದ್ರು. ಸೊ ಅದು ಇಮಿಡಿಯೇಟ್ ಆಯಿತು. ಧೋನಿ ಸಾಗಲಿ ಶೂಟಿಂಗ್ ಆದ ತಕ್ಷಣನೇ ಒಂದು ಆರ್ಯಭಟ ಸ್ಟಾರ್ಟ್ ಆಯಿತು. ಸೊ ಅದನ್ನು ಮಾಡಿಬಿಟ್ಟೆ. ಅದೆಲ್ಲ ಒಂದ್ ಕಡೆ ಅದು ನಿಮ್ಗೆ ಕೆರಿಯರ್ಗೆ ಪ್ಲಸ್ ಆಯ್ತೋ ಏನಾಯ್ತು ಗಿರಿ? ನೋ, ಐ ಫೀಲ್ ಇಟ್ ಈಸ್ ಮೈನಸ್ ಅಗೇನ್. ಮೈನಸ್ ಅಗೇನ್. ಐ ಡಿಡ್ ನಾಟ್ ಇದಾಯ್ತು. ಅದಾದ ಮೇಲೆ ನಾನು ಮಾಡಿದ್ದು ಅದ್ ಮಾಡ್ತೀನಿ. ಧೋನಿ ಸಾಗಲಿ ಸಿನಿಮಾನ ಎಲ್ಲಿ ನೀವು ನೋಡಿದ್ದು? ಫಸ್ಟ್ ಎಲ್ಲಿ ನೋಡಿದ್ದು ಧೋನಿ ಸಾಗಲಿ? ನಾನು ಯಾವ ಥಿಯೇಟರ್ ಅದು? ಅಭಿನಯ ಥಿಯೇಟರ್. ಅಲ್ಲೇನಾ? ಅಲ್ಲೇ. ಫಸ್ಟ್ ನಾವೆಲ್ಲ ಮಜಾ ಅಂದ್ರೆ ಸ್ನೇಹಿತರೆ ನೀವೆಲ್ಲ ನಗ್ತೀರಾ. ನಾನು ನಮ್ಮ ಆದರ್ಶ ಎಲ್ಲ, ನಮ್ಮ ಆದರ್ಶ ಒಂದು ಒಳ್ಳೆ ಕಾಮಿಡಿ ಇದೆ ಗಿರಿ. ಅದರಲ್ಲಿ ಚೇಂಜ್ಗಳು ಇಟ್ಕೊಂಡ್ಬಂದ್ಬಿಟ್ಟಿದ್ದಾರೆ. 25 ಪೈಸಾ 50 ಪೈಸಾ. ನಾವು ಯಾಕಣಮ್ಮ ನಮ್ಮ ಸೀನ್ಗಳು ಬಂದಾಗ ಅಂತ. ಆಮೇಲೆ ಪೆನ್ ಇಟ್ಕೊ, ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಮನೆಯಿಂದ ಒಟ್ಟಿಗೆ ಹೋದ್ವಿ ನಾವೆಲ್ಲ. ಪೆನ್ ಇಟ್ಕೊ. ನಾನು ನಿನ್ ಜೊತೆ ಯಾಕೆ ಬಂದಿಲ್ಲ ಗೊತ್ತಾಗಿಲ್ಲ. ಪೆನ್ ಇಟ್ಕೊ ಏನಕ್ಕೆ? ಈ ಪಿಕ್ಚರ್ ನೋಡ್ಬಂದ್ಮೇಲೆ ಆಟೋಗ್ರಾಫ್ ಕೇಳ್ತಾರೆ, ಪೆನ್ ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಆದರ್ಶ ಪೆನ್ ಇಟ್ಕೊಂಡಿದ್ವಿ. ಪೆನ್ ಇಟ್ಕೊಂಡ್ಬಿಟ್ಟು ಥಿಯೇಟ್ರಿಗೆ ಬಂದ್ವಿ. ಎಲ್ಲ ಇದೆ ಮಧು ನಿಂತಿದ್ದಾರಲ್ಲಿ, ಬನ್ರಪ್ಪ ಅಂತ ಕರೀತಾರೆ. ಜನ ಬಂದಿರಲಿಲ್ಲ ಥಿಯೇಟ್ರಿಗೆ, ಅನ್ಕೊಂಡಂಗೆ ಜನ ಬಂದಿರಲಿಲ್ಲ ಮಾರ್ನಿಂಗ್ ಶೋಗೆ. ಆಮೇಲೆ ಹೋದ್ವಿ, ಪಿಕ್ಚರ್ ನೋಡಿದ್ವಿ. ಸಿನಿಮಾ ನೋಡಿ ಬಂದು ಒಂದಿಷ್ಟು ಜನ ಬಂದವರು ನನ್ನನ್ನು ಆದರ್ಶನ ಯಾರು ಗುರ್ತಿಡಿಲಿಲ್ಲ. ನಾವೇನು ಪೆನ್ ಇಟ್ಕೊಂಬಂದಿದ್ವಿ, ಕಾಸುಗಳನ್ನ ಎತ್ಕೊಂಬಂದಿದ್ವಿ, ಅದು ಯಾವುದು ನಡೀಲಿಲ್ಲ. ಅಂದರೆ ನಾನು ಹೇಳೋದು, ನೀವು ಆ ಸಿನಿಮಾನ ಫಸ್ಟ್ ಟೈಮ್ ನಿಮ್ಮನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ಕೊಂಡಾಗ ನಾನು ನೋಡಿದ್ದು, ಸಾರಿ ಐ ರಿಕಲೆಕ್ಟ್ ಇಟ್, ನಾನು ನೋಡಿದ್ದು ಥಿಯೇಟರಲ್ಲಿ ಅಲ್ಲ, ಅದು ಇದು ವಾಟ್ ಇಸ್ ದಟ್, ರಿವ್ಯೂ ಥಿಯೇಟರ್ ಪ್ರಸಾದ್ ಲ್ಯಾಬ್. ಅದೇ ನಾವು ಫಸ್ಟೇ ಬಂದಿದ್ವಿ, ನೀವು ಇರ್ಲಿಲ್ಲ. ಇಲ್ಲ ಸಾರಿ, ಪ್ರಸಾದ್ ಲ್ಯಾಬ್ ಫಸ್ಟೇ ನಾನು ಆದರ್ಶ ಬಂದಿದ್ವಿ ಇಲ್ಲಿ. ನನಗೆ ದಟ್ಸ್ ವಾಟ್ ಫಸ್ಟ್ ಹಾಫ್ ಇದೆಲ್ಲ, ಫಸ್ಟ್ ಹಾಫ್ ದ ಸಾಂಗ್ಸ್ ಅದೆಲ್ಲ ನೋಡುವಾಗ ಲವ್ ಸ್ಟೋರಿ, ದಟ್ ವಾಸ್ ಅ ಟೋಟಲ್ ಲವ್ ಸ್ಟೋರಿ, ಪ್ಯೂರ್ ಲವ್ ಇತ್ತು. ಸೊ ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ನೀವು ನೋಡ್ಕೊಂಡಾಗ ಸ್ಕ್ರೀನ್ ಮೇಲೆ ಐ ವಾಸ್ ಹ್ಯಾಪಿ. ನಾನು ಭಾಳ ಖುಷಿ ಆಯ್ತು ನನಗೆ ನನ್ನನ್ನು ಸ್ಕ್ರೀನಲ್ಲಿ ನೋಡುವಾಗ. ವೆರಿ ಹ್ಯಾಪಿ. ಸಾಂಗ್ಸ್, ಡೈಲಾಗ್ ಡೆಲಿವರಿ, ದೇ ವರ್ ಆಲ್ಸೋ ವೆರಿ ಹ್ಯಾಪಿ. ಬಟ್ ಅದೇ ನಾನು ಹೇಳಿದ್ದು, ದಟ್ ಕ್ಯಾರೆಕ್ಟರ್ ಡಿಡ್ ನಾಟ್, ಅದಂದ್ರೆ ಸ್ವಲ್ಪ ನೆಗೆಟಿವ್ ಆಯ್ತು, ತುಂಬಾ ನೆಗೆಟಿವ್ ಆಯ್ತು. ನೆಗೆಟಿವ್ ಅದು ಹೀರೋ ಆಂಟಿ ಹೀರೋ ಅಲ್ಲ, ಅದು ಕ್ಯಾರೆಕ್ಟರ್ ಆಂಟಿ ಅದು ಆಂಟಿ ಹೀರೋ ಅಲ್ಲ, ಕ್ಯಾರೆಕ್ಟರ್ ಇಸ್ ಆಂಟಿ. ಸೊ ಅದು ಹಂಗಾಗ್ಬಿಡ್ತು. ಜನಗಳು ಹೇಗೆ ರಿಸೀವ್ ಮಾಡಿದ್ರು ನಿಮ್ಮನ್ನ ಧೋನಿ ಸಾಗಲಿ ಆದ್ಮೇಲೆ? ಪ್ರೇಕ್ಷಕರು ನಂಗೆ ಐ ಆಮ್ ನಾಟ್, ಬಟ್ ದೇ ವೇರ್ ಆಲ್, ನನಗೆ ಅಂದರೆ ಒಳ್ಳೆ ಇದು ಸಿಕ್ತಿತ್ತು. ಎಲ್ಲಿಯಾದ್ರೂ ಹೋದರೆ ನಂಗೆ ಅಷ್ಟು ಗುರ್ತ ಸಿಕ್ತಿತ್ತು. ಪೀಪಲ್ ಯೂಸ್ ಟು ರೆಸ್ಪೆಕ್ಟ್ ಮೀ, ದೇ ಯೂಸ್ ಟು ಸಿಂಗ್ ಸಾಂಗ್ ಇನ್ ಫ್ರಂಟ್ ಆಫ್ ದಿಸ್ ಒನ್, ಅದೆಲ್ಲ ಹೇಳ್ತಿದ್ರು. ಮಂಗಳೂರಲ್ಲಿ ಏನಾಯ್ತಂದರೆ, ಮಂಗಳೂರಲ್ಲಿ ಐ ಬಿಕಮ್ ಯುನೋ ಒಂದು ಒಳ್ಳೆ ಹೆಸರು. ಬಿಕಾಸ್ ನನ್ನ ಇಲ್ಲಿ ಸಹ, ನಾನು ಇಲ್ಲಿ ಹೋದರೆ ಪೀಪಲ್ ರೆಕಗ್ನೈಸ್ ಮೀ. ಈಗಲೂ ಧೋನಿ ಸಾಗಲಿ, ಈಗಲೂ ಸಿ ಧೋನಿ ಸಾಗಲಿ ಅಂತ ಜನರಿಗೆ. ಈಗ ನಾನೇನು ಗೊತ್ತಾ, ನನಗೆ ಕಮೆಂಟ್ಗಳಲ್ಲಿ ಧೋನಿ ಸಾಗಲಿ ಅಂತಾನೆ ಬರೆದು ಕಳಿಸಿದ್ದಾರೆ. ಐ ವಿಲ್ ಶೇರ್ ಯು ದಟ್. ಓಕೆ, ಗಿರೀಶ್ ಶೆಟ್ಟಿನ್ ಮಾಡಿ ಧೋನಿ ಸಾಗಲಿ. ಅಂಡ್ ನಿಮ್ ದುರ್ಗಾ ಶಕ್ತಿ ತುಂಬಾ ಜನ ನೆನಪಿಸ್ಕೋತಾರೆ. ದುರ್ಗಾ ಶಕ್ತಿ ಅದನ್ನು ತುಂಬಾ ಜನ ನೆನಪಿಸ್ಕೋತಾರೆ. ಎಸ್, ದುರ್ಗಾ ಶಕ್ತಿ ಇತ್ತು. ಅದಾದ್ಮೇಲೆ ಕೌರವ್ ಒಂದು ಮಾಡಿದೆ, BC ಪಾಟೀಲ್, ಪ್ರೇಮ ಅವ್ರ ಜೊತೆ. ಅಲ್ಲ, ನಂಗೆ ಅಲ್ಲಿ ಟಚ್ ಇರಲಿಲ್ಲ. ನಂಗೆ ಈಗ ಫಾರ್ ಎಕ್ಸಾಂಪಲ್, ಆಗ ನಂಗೆ ಒಂದೇ ಲಿಂಕ್ ಇದ್ದದ್ದು ಸೌಂದರ್ಯ. ಅಲ್ಲಿ ನಂಗೆ ಲಿಂಕೆ ತಪ್ಪಿ ಹೋಯ್ತು ನಂಗೆ ಅಲ್ಲಿ, ನಾನು ಹೇಗೆ ಹೋಗುದಂತ. ಯಾಕೆ ನೀವು ನಮ್ಗೆ ಎಲ್ಲರ ಜೊತೆನೂ ಟಚ್ ಬಿಟ್ಬಿಟ್ರಿ? ಸಿನಿಮಾ ಕಿಟ್ಟಿ ಇರ್ಬೋದು, ಓಕೆ ನಾವೆಲ್ಲ ಬಿಟ್ಬಿಟ್ಟು ವಿ ಆರ್ 3rd or 4th ಕನೆಕ್ಟೆಡ್. ಕಿಟ್ಟಿ ಹತ್ರ ನಾನು 1-2 ಸತಿ ಮಾಡಿದೆ ಸರ್, ಈಗ ನಂಗೆ ಒಂದು ಪಿಕ್ಚರ್ ಆಫರ್ ಬಂದಿದೆ ಅಂತ, ಒಂದು 2-3. ಸಿ ಇಟ್ ಇಸ್ ನಾಟ್, ನಾನು ಇದನ್ನು ಎಂಡ್ ಮಾಡಲಿಲ್ಲ.